ಹಲೋ ಹಾಯ್ ನಮಸ್ಕಾರ ರೀ ಎಲ್ರಿ ಹೆಂಗಿದ್ದೀರಿ? ನಾನಂತೂ ನೋಡ್ರಿ ಬಲೋ ಚಂದಿದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ವೆಲ್ಕಮ್. ಮತ್ತು ಯೋಚನೆ ಮಾಡ್ತಿದ್ದೀರಾ ಅನಿಸುತ್ತೆ, ಏನಪ್ಪ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತಿದ್ದಾಳೆ ನಮ್ಮ ನೇತ್ರ ಅಂತ. ಏನು ಮ್ಯಾಟರ್ ಅಂದರೆ, ನನ್ನ ಪಯಣ ಇವತ್ತು ಉತ್ತರ ಕರ್ನಾಟಕ ಕಡೆಗೆ ಹೋಗ್ತಾ ಇದ್ದೀನಿ, ಜಮಖಂಡಿಗೆ. ಏನಕ್ಕೆ ಅಂತ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋಲಿ ನನ್ನ ಪಯಣ ಹೇಗಿತ್ತು, ಯಾರನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಮತ್ತು ಮೀಟ್ ಮಾಡಿದ್ಮೇಲೆ ಹೆಂಗೆಲ್ಲ ಸಮಯ ಕಳೆದ್ವಿ, ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ, ನೋಡಿದ್ರೆ ಪೂರ್ತಿ ವಿಷಯ ಗೊತ್ತಾಗುತ್ತೆ ನಿಮಗೆ. ಓಕೆ, ಫುಲ್ಲು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೋಟಿಫಿಕೇಷನ್ ಆನ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ಆಗಲಿ ಎಲ್ಲದ್ರದ್ದು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಓಕೆ, ಬನ್ನಿ ನಮ್ಮ ಪಯಣ ಹೇಗಿದೆ ನೋಡೋಣ. ಅಕ್ಕ ಅಮ್ಮ ಅದಾರಲ್ಲ ಮಮ್ಮಿ, ಶೇಂಗಾ ಪುಡಿ ಹೆಂಗ್ ಮಾಡೋದು? ಮತ್ತೆ ನಮಸ್ಕಾರ ಹೇಳ್ತಾ ಇದ್ದೀನಿ, ನನ್ನ ವೀಡಿಯೋಗೆ ಸ್ವಾಗತ. ನನ್ನ ವೀಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿದ್ರೆ ನಾನು ಹೋಗ್ತಿರೋ ಪಯಣದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ನಾನು ಹೋಗ್ತಿರೋದು ಇವತ್ತು ಉತ್ತರ ಕರ್ನಾಟಕ UK ಹುಡುಗಿ ಅಖಿಲಾನ ಮೀಟ್ ಮಾಡಲಿಕ್ಕೆ. ನಾವು ಬಸ್ ಟಿಕೆಟನ್ನು ಬುಕ್ ಮಾಡಿಕೊಂಡಿದ್ದು ನೈಟ್ 11 ಗಂಟೆಗೆ ಬಸ್ ಇರುತ್ತೆ ಅಂತ. ನಾವು ಫ್ಯಾಮಿಲಿ ಹೋಗ್ತಿರೋದು, ನಾನು ನನ್ನ ಮಕ್ಕಳಿದ್ರು, ತುಂಬಾ ಯಾಕೆಂದರೆ ಇಷ್ಟು ಲಾಂಗ್ ನಾವು ಹೋಗಿರೋದು ಅದು ಬಸ್ಸಲ್ಲಿ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇದಕ್ಕೂ ಮುಂಚೆ ನಾವು ಬರೀ ಕಾರಲ್ಲಿ ಓಡಾಡ್ತಿದ್ವಿ ಅಷ್ಟೇ. ಬಟ್ ಮೀಟ್ ಮಾಡಲೇಬೇಕಂತ ಒಂದು ಇಂಟೆನ್ಷನಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ಸನ್ನು ನಾವು ತುಮಕೂರಿಗೆ ಹೋಗಿ ಹೈವೇಲಿ ಹತ್ಕೊಂಡಿದ್ದು. ನನ್ನ ತಮ್ಮ ಬಂದು ಡ್ರಾಪ್ ಮಾಡಿಬಿಟ್ಟು ಹೋದ ಅವನು. ಅದಾದಮೇಲೆ ಈ ಥರ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಇದೇ ಫಸ್ಟ್ ಟೈಮ್. ಇದಕ್ಕೂ ಮುಂಚೆ ಎಷ್ಟೇ ಲಾಂಗ್ ಹೋದ್ರೂ ನಾವು ನಮ್ಮ ಕಾರಲ್ಲೇ ಓಡಾಡಿರೋದು, ಆಯಿತಾ. ಇಲ್ಲಿ ಹೋಗಬೇಕಿದ್ರೆ ನಮ್ಮ ಊರಿಗೂ ಅವ್ರ ಊರಿಗೂ ತುಂಬ ಡಿಫ್ರೆಂಟ್ ಅಂತ ಅನ್ನಿಸುತ್ತೆ. ಏಕೆಂದರೆ ಅಲ್ಲಿರುವಂಥ ಮಣ್ಣು ಮತ್ತು ಕಲ್ಚರ್ ಇರ್ಬೋದು, ಅಲ್ಲಿರುವಂಥ ಮನೆಗಳಿರ್ಬೋದು, ನೇಚರ್ ಇರ್ಬೋದು, ಥರ ತುಂಬಾ ಚೆನ್ನಾಗಿತ್ತು. ಅಂದರೆ ಚೇಂಜಸ್ ಅಂತ. ಆದರೆ ಸೂರ್ಯ ಮಾತ್ರ ಯಾವತ್ತೂ ಚೇಂಜ್ ಇಲ್ಲ. ನಮ್ಮ ಕಡೆನೂ ಅದೇ ಸೂರ್ಯ, ಅವ್ರ ಕಡೆನೂ ಅದೇ ಸೂರ್ಯ. ಮತ್ತು ಅವ್ರ ಊರಿಗೆ ಹೋದ್ಮೇಲೆ ನಮಗೆ ಡೈರೆಕ್ಟು ನಾವು ಬಸ್ ಎಲ್ಲಿ ಇಳಿತೀವಿ ಅಲ್ಲೇ ಬಂದು ನಮ್ಮನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು. ಯಾಕೆಂದರೆ ಅಲ್ಲಿಂದ ಮತ್ತೆ ಸ್ವಲ್ಪ ದೂರ ಅವ್ರ ಊರಿಗೆ ಡಿಸ್ಟೆನ್ಸ್ ಇದೆ. ಅಲ್ಲಿಗೆ ಆಟೋಲ್ಲಿ ಅಕ್ಕಿನೇ ಆಟೋ ಮಾಡಿಕೊಂಡು ಕರ್ಕೊಂಬಂದಿದ್ರು ಆಟೋದಲ್ಲಿ. ಮತ್ತು ಅದೇ ಆಟೋಲ್ಲಿ ನಾವು ವಾಪಸ್ ಹೋದ್ವಿ. ಇದು ನಾವು ತೊಗೊಂಡಿದ್ದು ಫಸ್ಟ್ ಪಿಕ್ ಅಂತ, ಫಸ್ಟ್ ಸೆಲ್ಫಿ ಅಂತ ಕೂಡ ಹೇಳ್ಬೋದು. ಬಸ್ ಇದ್ದ ತಕ್ಷಣ ತೊಗೊಂಡಿದ್ದು. ಅದಾದಮೇಲೆ ಆಟೋಗೆ ಹೋಗ್ತಾ ಇದ್ದೀವಿ, ಹಂಗೆ ನಮ್ಮ ಅಕ್ಕಿದು ಸ್ವಲ್ಪ ಮಾತು ಕೇಳಿಸ್ತು. ನಾನು ನನ್ನೇ ಒಂದು ವೀಡಿಯೋ ಹಾಕಿದ್ದೆ ಸ್ಕೂಲ್ ಬಗ್ಗೆ, ಅದೇ ಅಂದ್ಕೊಂಡೆ. ಸ್ಕೂಲ್ಗೆಲ್ಲ ವಿಸಿಟ್ ಮಾಡಿದಾಗ ಸೇಮ್ ನಮ್ಮದು ಹಳೆ ಸ್ಕೂಲ್ ಎಲ್ಲ ಲೈಟಿಂಗ್ ಇರುತ್ತೆ. ಇದು ಹೊಸದು ಹಳೆ ಟೆಂಪಲ್ ನಿಲ್ಲಿಸಿದ್ದಾರೆ. ಇವಾಗ ಮತ್ತೆ ಕಟ್ತಾ ಇದ್ದಾರೆ. ಇವಾಗ ನಮ್ಮ ಹೈಸ್ಕೂಲ್ ಬರುತ್ತೆ, ಚಿಕ್ಕ ಹೈಸ್ಕೂಲ್ ಇರುತ್ತೆ ಆಯ್ತಾ. ಹೈಸ್ಕೂಲ ಪ್ರೈಮರಿ? ಹೈಸ್ಕೂಲ್ ಹಂಗೆ ಇದೆ ಇಂಪ್ರೂವ್ನೇ ಆಗಲ್ಲ, ಸ್ವಲ್ಪ ಕೂಡ ಇಂಪ್ರೂವ್ ಆಗ ಆಟ ಆಡ್ತಿದ್ದಾರೆ. ಕಟ್ಟಡ ಕೂಡ ಹಾಗೆ ಇದೆ, ಸ್ವಲ್ಪ ಕೂಡ ಇವಾಗ ಸ್ಯಾಟರ್ಡೆ ಅಲ್ವಾ ಇದೆ, ಸೊ ಆಟ ಆಡ್ತಾ ಇದ್ದಾರೆ. ಅವ್ರು ನೋಡ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಮಗಳು ಒಬ್ಳು ಬರ್ತಾರೆ, ಅವ್ರು ನೋಡಿರ್ತಾರೆ. ಹೋಗಿ ಅವ್ರ ಮನೆ ತಲುಪ್ತಿದ್ದಂಗೆ ಟಿಫನ್ ಟೈಮ್ ಆಗಿತ್ತಾ. ಆ ಟೈಮ್ಗೆ ಅಷ್ಟರಲ್ಲಾಗಲೇ ಅವರು ಹಿಂದಿನ ದಿನವೇ ಶೇಂಗಾ ಹೋಳಿಗೆ ಮತ್ತು ಎಲ್ಲ ಏನೇನೋ ತಿಂಡಿಗಳು ರೆಡಿ ಮಾಡಿದರು. ಇದು ಅವ್ರ ಅಕ್ಕ ಬಂದು ಅವ್ರ ಕಡೆ ಏನು ಜುನ್ಕ ಅಂತ ಹೇಳ್ತಾರೆ, ಅದನ್ನು ಅವ್ರ ಅಕ್ಕ ಪ್ರಿಪೇರ್ ಮಾಡ್ತಿದ್ರು. ಸೊ ಅವಾಗ ಹೋಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಜುನ್ಕ ಅಂತ ಹೇಳ್ತಾರೆ ಇದನ್ನು. ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗಿ ಮಾಡಿರೋದಕ್ಕೆ ಇದನ್ನು ಜುನ್ಕ ಒಡೆ ಥರ ಅವರು ಕಟ್ ಮಾಡ್ತಾರೆ ಪೀಸಸ್ ಆಗಿ. ಅದು ಬಿಟ್ಟರೆ ಅದನ್ನು ರೊಟ್ಟಿಗೂ ಕೂಡ ನೆಂಚ್ಕೊಂಡು ತಿಂತಾರೆ. ಅದಾದಮೇಲೆ ಸ್ನಾನ ಮಾಡ್ಕೊಳ್ಳಿ ಅಂತ ಜಳಕ ಮಾಡಿ ಅಂದ್ಬಿಟ್ಟು ನೀರು ರೆಡಿ ಮಾಡಿಸಿದ್ರು. ಸೊ ಅದಕ್ಕೆ ನಾವು ನನ್ನ ದೊಡ್ಡ ಮಗಳಿಗೆ ಆಯಿಲ್ ಮಸಾಜ್ ಮಾಡ್ತಿದ್ದಾರೆ. ಅದಾಗೆ ಎಲ್ಲ ನಾವು ಜಳಕ ಮಾಡಿಕೊಂಡು ಫ್ರೆಶ್ ಅಪ್ ಆದಮೇಲೆ ಹೊರಗಡೆ ಸ್ವಲ್ಪ ಬಿಸಿಲಿತ್ತು. ಮತ್ತು ನಾವು ಇಲ್ಲಿಂದ ನೈಟ್ ಪೂರಾ ಜರ್ನಿ ಮಾಡಿರೋದ್ರಿಂದ ಎಲ್ಲೂ ಹೋಗೋದು ಬೇಡ ಅಂದ್ಬಿಟ್ಟು ನಾವು ಮನೆಯಲ್ಲೇ ಹಾವು ಏಣಿ ಆಟ, ಆಮೇಲೆ ಅದು ಚೌಕಾಬಾರ ಇರುತ್ತಲ್ಲ ಲೂಡೋ, ಅದು ಫೋನಲ್ಲಿ ಗೇಮ್ ಆಡ್ತಿದ್ವಿ. ಒಂದೊಂದು ಸರಿ ಒಬ್ಬೊಬ್ರು ವಿನ್ ಆದ್ವಿ. ಒಂಥರ ಚೆನ್ನಾಗಿತ್ತು. ಮೇಲೆತ್ತು. ಅದಾದ್ಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಒಂದು ಜೋಳದ ರೊಟ್ಟಿ ಜೊತೆ
ಬದನೆಕಾಯಿ ರೆಡಿ ಮಾಡಿದ್ರು, ಅದ್ರ ಜೊತೆ ಸೌತೆ ಅಂದರೆ ಇವರು ಅದು ಅಡುಗೆನ ಒಂದು ತಟ್ಟೆಗೆ ಬಡಿಸೋ ರೀತಿನೇ ಬೇರೆ. ನಾವೇ ನಮ್ಮ ಕಡೆ ಏನು ಮುದ್ದೆ, ಅದಕ್ಕೆ ಸೈಡ್ಸು ಸಾಂಬಾರು ಹಾಕೋತೀವಿ, ಅದಾದಮೇಲೆ ರೈಸ್ ಹಾಕೊಂಡು ತಿಂತೀವಿ. ಇವ್ರ ಕಡೆ ರೊಟ್ಟಿ ಇರೋದ್ರಿಂದ ಅದಕ್ಕೆ ಪಲ್ಯಗಳು, ಚಟ್ನಿ ಪುಡಿಗಳು ಮತ್ತು ಮೊಸರು, ಸೌತೆಕಾಯಿ ಈ ಥರ ಸೈಡ್ಸ್ ಎಲ್ಲ ರೆಡಿ ಮಾಡಿದ್ರು. ಅದಾದಮೇಲೆ ಸುಮ್ಮನೆ ಓಡಾಡ್ಕೊಂಬರೋಣ ಅಂದ್ಬಿಟ್ಟು ಅವ್ರು ಹೊಲದ ಕಡೆ ಹೋದ್ವಿ. ನಮ್ಮ ಅಕ್ಕಿದ ಹಂಗೆ ಮಾತು ಕೇಳಿಸ್ಕೊಳ್ಳಿ ಆಯ್ತಾ. ಕೆರೆ ಕಾಣುತ್ತೆ ಇಲ್ಲಿಂದ. ಹೇಳಿ ಬರ, ಏನು ಹೇಳಿ ನಾನು ಆವಾಗಲೇ ಏನೋ ಹೇಳ್ತಾ ಇದ್ದೆ ಅಲ್ವಾ, ದೊಡ್ಡಪ್ಪಂದು ಹೊಲ. ಹಾಂ, ಇದು ಆ ಕಡೆ ಇದೆ ಅಲ್ವಾ, ಇದು ಅಲ್ಲಿ ಕರೆಂಟ್ ಕಂಬ. ಮತ್ತೆ ಕಬ್ಬು ಇದು ನಮ್ಮ ಚಿಕ್ಕಪ್ಪಂದು ಆಯ್ತಾ. ಹಾಂ, ತಗೋಬೋದಾ? ನಿಮಗೆ ಕಬ್ಬೇಕಾ? ಅಯ್ಯೋ, ಸಾಯಂಕಾಲ ತುಂಬ ಲೋಡ್ಗಳು ಹೋಗ್ತವೆ, ಇಲ್ಲೆಲ್ಲಿ ಕಡಿಲ್ಲ ನಾನು. ಹಿಂಗೆ ಮುರಿಬೋದಲ್ಲ? ಅಯ್ಯೋ, ಮುರಿಯಕ್ಕೆ ಬರಲ್ಲ ನನಗೆ. ಇವು ಕೈಗೆ ಹತ್ತುತ್ತೆ ಅದು. ಏ ಬೇಡ, ಅದು ರಸಿಗೆ ಹತ್ತುತ್ತೆ ಕೈಗೆ, ಅದು ಮುಳ್ಳು ಇರುತ್ತೆ, ಹಿಂಗೆ ಹಿಡಿದ್ರೆ ನೋಯುತ್ತೆ ಮತ್ತೆ ಆಮೇಲೆ. ಬೇಡ, ಇಲ್ಲಿ ಫುಲ್ಲು ಕ್ಲಿಯರ್ ಇದೆ ಅಲ್ಲ. ನಿಮಗೆ ಕಬ್ಬೇಕು ತಾನೇ? ಸಾಯಂಕಾಲ ಕೊಡಿಸ್ತೀನಿ ನಾನು. ಮುರಿಬೇಡಿ, ಭಯ ಆಗುತ್ತೆ. ಇಲ್ಲ, ಇದು ನಮ್ಮದೇ ಹೊಲ. ಇದು ಕಬ್ಬಿಂದು? ಹಾಂ, ನಮ್ಮದೇ. ಅಂದರೆ ಇದು ನಮ್ಮ ಚಿಕ್ಕಪ್ಪಂದು. ಆ ಕಡೆ ಸ್ವಲ್ಪ ಮೇವು ಇದೆ ಅಲ್ವಾ, ಆ ಮೇವು ಮತ್ತು ಈ ಕಡೆ ಅಮ್ಮ ಏನು ಮಾಡಿದ್ದಾರೆ, ಸ್ವಲ್ಪ ಮೇವು ಹಾಕಿದ್ದಾರೆ, ಅಂದರೆ ಎಮ್ಮೆಗೆಲ್ಲ ಬೇಕಲ್ವಾ. ಸೊ ಸ್ವಲ್ಪ ಮೇವು ಹಾಕಿದ್ದಾರೆ ಅಮ್ಮ, ಮತ್ತು ಸ್ವಲ್ಪ ಕಬ್ಬು ಹಾಕಿದ್ದಾರೆ. ಸೊ ಅದರಿಂದ ಈ ಥರ. ಇದು ಕಬ್ಬಲ್ಲಿ ಬರೋ ಇನ್ಕಮ್ ಎಲ್ಲ ಕೊಡ್ತಾರಾ? ಇನ್ಕಮ್ ಹೆಂಗೆ ಗೊತ್ತಾ, ಹಂಗೆ ಇಲ್ಲ. ಅಮ್ಮ ಹಿಂಗೆ ಎಲ್ಲ ಅವರೇ ನೋಡ್ಕೊಳ್ಳೋದಲ್ವಾ, ಅದಕ್ಕೆ ಗೊಬ್ಬರ ಬಂತು, ನೀರು ಹಾಕೋದು ಬಂತು. ಜಮೀನು ನಿಮ್ಮದು ತಾನೇ? ಜಮೀನು ನಮ್ಮದು. ಅಂದರೆ ಒಂದು 10 ಟನ್ ಕೊಡ್ತಾರೆ ಅಮ್ಮ, ಹಂಗೆ ಅಷ್ಟೇ. ಅದು ಎಷ್ಟೇ ಆದರೂ ಬೆಳೀಲಿ, ಇಷ್ಟು. ಈ ಕಬ್ಬೆಲ್ಲ ಹೋಗುತ್ತಲ್ವಾ, ಕಬ್ಬೆಲ್ಲ ಇದೇನು ಗೊತ್ತಾ, ಇಲ್ಲಿ ಅವಾಗ ಹಳೆ ಕಾಲದಲ್ಲಿ ದೀಪ ಇರ್ತಾ ಇದ್ರು ಮನೆಗೆ. ದೀಪಾವಳಿ ಟೈಮಲ್ಲಿ ಇದೆಲ್ಲ ಹಚ್ತಿದ್ರು. ಮತ್ತೆ ಅವಾಗೆಲ್ಲ ರಾತ್ರಿ ಟೈಮಲ್ಲೂ ಕೂಡ ದೀಪ ಹಚ್ಚಿ ಇಡ್ತಾ ಇದ್ರು. ಮತ್ತೆ ಇಲ್ಲಿ ಎಲ್ಲ ದೀಪ, ಆ ಕಡೆನೂ ದೀಪ ಹಚ್ಚಕ್ಕೆ. ಹಳ್ಳಿ ಕಡೆ ನೋಡಿದ್ದೀನಿ, ಇದು ದೀಪಾವಳಿ ಹಬ್ಬದಲ್ಲಿ ಅದು ಇದು ಮುಳ್ಳಿರುತ್ತೆ, ಇದು ಮುಳ್ಳಿರುತ್ತೆ ಆಯ್ತಾ. ಅದೇನಕ್ಕೆ ಹಾಕಿರೋದು? ಇದು ಕೂಡ ಒಂದು ಬೆಳೆ ಆಯ್ತಾ. ಹಾಂ, ಕೇಳಿಸ್ಕೊಂಡೆ ಅಲ್ವಾ ಆಕಿ ಮಾತಾಡಿದ್ದು. ಹಿಂಗೆ ಸುಮ್ಮನೆ ಓಡಾಡ್ತಾ ಮನೇಲಿ ಕೂರ್ತಾ ಮಾತಾಡ್ತಾ ಫೋನ್ ನೋಡ್ತಾ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ದು. ಯಾಕೆಂದರೆ ಜರ್ನಿ ಮಾಡ್ಕೊಂಬಂದಿರೋದ್ರಿಂದ ಎಲ್ಲ ಓಡಾಡೋದು ಬೇಡ, ನಮಗೂ ಟಯರ್ಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಅವತ್ತು ಸಂಜೆ 5 ಗಂಟೆ ಮೇಲೆ ಟೆಂಪಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಆಕೆ ಹೇಳಿದ್ದು. ನಾವು ಮಾತಾಡ್ತಾ ಕುಂತಿದ್ದು. ಸಂಜೆ ಅದು ಕತ್ಲ ಹಾಗೆ ಹೋಗಿತ್ತು. ಆ ಟೆಂಪಲಿಗೆ ಹೋಗೋಷ್ಟಲ್ಲಿ ಬೆಳಕಿದಾಗ ಆ ಟೆಂಪಲ್ ನೋಡಬೇಕಿತ್ತು, ಬಟ್ ರಾತ್ರಿ ನೋಡಿದ್ದು. ಇದು ಹಳೆಯ ದೇವಸ್ಥಾನನ ಬೀಳಿಸಿ ಇದು ಹೊಸದಾಗಿ ದೇವಸ್ಥಾನ ಕಟ್ಟಡನ ಕಟ್ಟುತ್ತಾ ಇದ್ದಾರೆ. ಸೊ ಅಂಥ ಟೈಮಲ್ಲಿ ಅಲ್ಲಿ ಒಳಗಡೆ ಕಾಂಪೌಂಡಿನ ಆಚೆನೇ ಸ್ಲಿಪ್ಪರನ್ನು ಬಿಡಬೇಕು. ಅಲ್ಲಿ ಬಿಟ್ಟು ನಾವು ಬರೀ ಕಾಲಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ದಿದ್ದು. ಅದ್ರ ಮುಂಚೆ ಈ ಬಿಲ್ಡಿಂಗ್ ಸುತ್ತ ಇರೋವಂಥ ಬಿಲ್ಡಿಂಗಲ್ಲಿ ಸ್ಕೂಲ್ಗಳಿದ್ದಂತೆ. ಆಯಿತು, ಇದು ಇವ್ರ ಊರಿಗೆ ಮೇಯ್ನ್ ದೇವಸ್ಥಾನ ಅಂತೆ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಮುಂದೆ ಏನೇ ಕೆಲಸ ಇದ್ದರೂ ಮುಂದೆ ಹೋಗೋದವರು. ಆಮೇಲೆ ಅವ್ರ ಮನೆಯಲ್ಲಿ ಅವರಮ್ಮ ಎಮ್ಮೆ ಸಾಕೊಂಡಿದ್ದಾರೆ. ಅವ್ರ ಕಡೆ ಹಳ್ಳಿ ಕಡೆ ಹಾಗೇನೆ, ಯಾಕೆಂದರೆ ಎಲ್ಲ ಹಾಲನ್ನು ಹೊರಗಡೆಯಿಂದ ಕೊಂಡು ಕುಡಿಯಲ್ಲ ಅವರು. ಈಗ ನಾವಂದರೆ ಈಗ ನಾವಿರೋಂಥ ಪ್ಲೇಸಸಲ್ಲಿ ಅಷ್ಟು ಕಮ್ಮಿ ನಾವೆಲ್ಲ ಡೈರಿಯಲ್ಲಿ ತೊಗೋತೀವಿ, ಹಾಲಿಲ್ಲ ಅಂತ ಪ್ಯಾಕೆಟಲ್ಲಿ ತೊಗೋತೀವಿ. ಹಳ್ಳಿ ಕಡೆ ಹಾಗಲ್ಲ, ಫ್ರೆಶ್ ಅವರೇ ಹಸು ಆಗಲಿ ಎಮ್ಮೆ ಆಗಲಿ ಅವರೇ ಸಾಕೊಂಡಿರ್ತಾರೆ. ಅದರಲ್ಲಿ ಬರೋಂಥ ಹಾಲಲ್ಲಿ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಮಾಡ್ಕೋತಾರೆ. ಅದೇ ರೀತಿ ಅವರಮ್ಮ ಎಮ್ಮೆ ಸಾಕಿದ್ದಾರೆ. ಅಕ್ಕಿ ನನಗೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆನೇ ಹೇಳ್ತಿದ್ದು, ಏನಂತ ನಮ್ಮ ಹಸುಗೆ ಮರಿಯಾಗೋಂಥ ಟೈಮ್ ಬಂದಿದೆ, ಅಟ್ಲೀಸ್ಟ್ ನೀವು ಬಂದಾಗಲೇ ಆಗುತ್ತಾ ಇಲ್ಲ, ಅದಕ್ಕೂ ನೀವು ಹೋದ್ಮೇಲೆ ಆಗುತ್ತಾ ಗೊತ್ತಿಲ್ಲ ಅಂತ. ಬಟ್ ನಮ್ಮ ಅದೃಷ್ಟ ಅಂದರೆ ಅದು ಕೂಡ ನೋಡಿದ್ದಾಯಿತು, ನಾವು ಇದ್ದಿದ್ದ ದಿನನೇ ಆಯಿತು. ಇದಕ್ಕೂ ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿ ಊರಿಗೆಲ್ಲ ಹೋಗಿದ್ದೀವಿ. ಅಲ್ಲಿ ಮೇಕೆ ಮರಿ ಹಾಕಿರೋದಾಗಲಿ, ಹಸು ಆಗಲಿ, ಎಮ್ಮೆ ಆಗಲಿ ಅದೆಲ್ಲ ಕೂಡ ನೋಡಿದ್ವಿ. ಆದರೆ ತುಂಬ ಲಾಂಗ್ ಟೈಮಲ್ಲಿ ನಾವು ಅಕ್ಕಿ ಊರಿಗೆ ಹೋದಾಗ ಅಲ್ಲಿ ಅದು ಮರಿ ಹಾಕಿದ್ದು ಅಷ್ಟರಲ್ಲಿ 5:30 ಮೇ ಬಿ ಅನಿಸುತ್ತೆ ಬೆಳಿಗ್ಗೆ, ಅಷ್ಟರಲ್ಲಾಗಲೇ ಮರಿ ಹಾಕ್ಬಿಟ್ಟಿತ್ತು. ಅಮ್ಮ ಕೂಡ ಲೇಟಾಗೆ ಹೋಗಿದ್ದಾರೆ, ಆಮೇಲೆ ನೋಡಿದ್ದಾರೆ. ಆಮೇಲೆ ನಮಗೆಲ್ಲ ವಿಷಯ ಗೊತ್ತಾಯಿತು. ನಾವು ಎದ್ದೆ ನಾವು ಕೂಡ ಅದು ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಅದು ನೋಡಿ ಆದಮೇಲೆ ಒಂಥರ ಅದು ಹೆಣ್ಣು ಕರ ಹಾಕಿರೋದು ಫಸ್ಟ್ ಟೈಮ್. ಎಲ್ಲ ಇದಕ್ಕೂ ಮುಂಚೆ ಗಂಡು ಮರಿನೇ ಹಾಕ್ತಿತ್ತಂಥದ್ದು. ಅಮ್ಮ ಅದನ್ನೇ ಹೇಳ್ತಿದ್ರು, ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ನಿಜವಾಗ್ಲೂ ಅವ್ರ ಕಲ್ಚರ್ ಆಗಲಿ, ನಮ್ಮ ರಿಲೇಟಿವ್ಸ್ಗಳೇ ನಮಗೆ ಅಷ್ಟು ಚೆನ್ನಾಗಿ ನೋಡ್ಕೊಡಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಇವಾಗಿನ ಜನ್ರೇಷನ್ ಏನಾಗಿದೆ, ಎಲ್ಲ ಬ್ಯುಸಿ ಲೈಫ್ ಇರೋದ್ರಿಂದ ಬನ್ನಿ ಕಾಫಿ ಕೊಡೋಣ ಅಂತ ಹೇಳಿಬಿಟ್ಟು ಅಷ್ಟೇ ಅಮ್ಮ ಅಂತೆ ಅವ್ರವ್ರ ಕೆಲಸ ಮಾಡ್ಕೊತ ಹೋಗ್ತಾರೆ.
ಬಟ್ ಅಲ್ಲಿ ಹಂಗಲ್ಲ, ಇನ್ನೂ ಹಳ್ಳಿ ವಾತಾವರಣ, ಹಳ್ಳಿ ಕಲ್ಚರ್, ಅಂದರೆ ಬಂದ ಜನನ ಹೆಂಗೆ ಮಾತಾಡಿಸ್ಬೇಕು, ಹೆಂಗೆ ನೋಡ್ಕೋಬೇಕು, ಎಲ್ಲೂ ಬೇಜಾರು ಆಗದಿರೋ ಥರ, ಅವರಿಗೆ ಒಂದು ಕೊರತೆನೂ ಆಗದಿರೋ ಥರ ನೋಡ್ಕೋಬೇಕು ಅನ್ನೋದು ಅವ್ರದ್ದು ಕಲ್ಚರು. ಅಕ್ಕಪಕ್ಕದ ಜನ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ, ಅವ್ರ ಮನೆಗೆ ಯಾರೋ ಬಂದಿದ್ದಾರಂತೆ ಅಂದ್ಬಿಟ್ಟು ನಮ್ಮನ್ನೆಲ್ಲ ಅಯ್ಯೋ ತುಂಬ ಪರಿಚಯ ಇದ್ದಾರೆ ಅನ್ನೋ ಥರ ನಮ್ಮನ್ನೆಲ್ಲ ಅವ್ರು ಮಾತಾಡಿಸಿದ್ದು, ನೋಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಇನ್ನು ನನ್ನ ಹಕ್ಕಿದ ಫ್ರೆಂಡ್ಶಿಪ್ ಹೇಗಾಯಿತು ಅಂತ ಹೇಳೋದಾದರೆ, ನಾನು ಹಕ್ಕಿ ಫ್ರೆಂಡ್ ಆಗಿದ್ದು ಯೂಟ್ಯೂಬಿಂದ. ಅಕ್ಕಿ ಕೂಡ ಲೈವ್ ಮಾಡ್ತಿದ್ರು, ನಾನು ಕೂಡ ಲೈವ್ ಮಾಡ್ತಿದ್ದೆ. ಆದರೆ ಎಲ್ಲೋ ಅಷ್ಟು ಮಾತುಕತೆ ಇರಲಿಲ್ಲ ನಮ್ಮಲ್ಲಿ. ನಾನು ಆ ಟೈಮಲ್ಲಿ ಏನೋ ಸ್ವಲ್ಪ ವರ್ಕ್ ಬ್ಯುಸಿ ಇದ್ದೆ. ಅಕ್ಕಿ ಲೈವ್ ಮಾಡ್ತಿದ್ದು 10 to 12 ಆ ಥರ. ಆ ಟೈಮಲ್ಲಿ ನಾನು ಬ್ಯುಸಿ ಇರ್ತಿದ್ದೆ, ಅಷ್ಟು ಹೋಗ್ತಿರ್ಲಿಲ್ಲ. ನಾನು ಮಾಡ್ತಿದ್ದದ್ದು ಸಂಜೆ ಲೈವ್. ಆ ಟೈಮಲ್ಲಿ ನನಗೆ ಹಕ್ಕಿ ಜಸ್ಟ್ ಮಾತಾಡಿ, ಅಂದರೆ ನನಗೆ ಗೊತ್ತಿಲ್ಲ, UK ಅಂತ ಇದ್ದಿದ್ದರಿಂದ ನಾನು ಉತ್ತರ ಕರ್ನಾಟಕ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಆಮೇಲೆ ಗೊತ್ತಾಗಿದ್ದು ಮಾತುಕತೆ ಆಡ್ತಾ ಅವ್ರಿರೋ ಸೌತ್ ಕೊರಿಯಾದಲ್ಲಿ ಅಂತ. ಅದಾದಮೇಲೆ ಹೀಗೆ ವಾಟ್ಸಪ್ ಕಾಂಟ್ಯಾಕ್ಟ್ ಆಗಲಿ, ಇನ್ಸ್ಟಾಗ್ರಾಮ್ ಕಾಂಟ್ಯಾಕ್ಟ್ ಆಗಲಿ, ಹೀಗೆಲ್ಲ ಹಾಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನನಗೇನಂತ ಅನಿಸುತ್ತೆ, ಒಂಥರ ಕ್ಯೂಟು, ಮುಗ್ಧತೆ, ಇನ್ನೋಸೆಂಟ್ ಹುಡುಗಿ ಅಂತ ಗೊತ್ತಾಯಿತು. ಆಮೇಲೆ ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಇನ್ನೂ ಹೆಂಗೆ ಪರಿಚಯ ಆಯಿತು ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿದ್ರೆ, ಯಾರ್ದೋ ಲೈವಲ್ಲಿ ಏನೋ ಬೇಜಾರಾಯ್ತು ಅಂದ್ಬಿಟ್ಟು ನನ್ನ ಲೈವಿಗೆ ಬಂದು, ನೇತ್ರ ಸಿಸ್ಟರ್ ಹಿಂಗೆ ಮಾಡಿದ್ರು, ಅವ್ರ ಲೈವಿಗೆ ಹೋದಾಗ ನಂಗೆ ಬೇಜಾರಾಯಿತು ಅಂದ್ಬಿಟ್ಟು ಅಳೋದೊಂದು ಬಾಕಿ. ನನಗೆ ಒಂಥರ ಆಯಿತು, ಅಯ್ಯೋ ಯಾಕೆ ಹಂಗೆ ಮಾಡಿದ್ರು, ಒಂದು ಸಣ್ಣ ವಿಚಾರಕ್ಕೆ ಆ ಥರ ಯಾಕೆ ಮಾಡಿದ್ರು ಅಂದ್ಬಿಟ್ಟು ನನಗೂ ಆಕಿಗೂ ಅವಾಗಿಂದ ಒಂಥರ ಕನೆಕ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಆಗಿದ್ದು. ಆಮೇಲೆ ಆ ಫ್ರೆಂಡ್ಶಿಪ್ ಇನ್ನೂ ಮುಂದುವರಿತಾ ಹೋಗ್ತು. ಮಾರ್ಚಲ್ಲಿ ನಂದು ಬರ್ತ್ಡೇ ಬಂತು. ಆ ಟೈಮಲ್ಲಿ ನನ್ನ ಫೋಟೋಸ್ನ ಸ್ಟೇಟಸ್ಗೆ ಹಾಕಿದ್ದು. ಆವಾಗ ಆ ಥರ ಎಲ್ಲ, ಅಂದರೆ ನಮ್ದು ಇವಾಗ ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದರಲ್ಲಿ ಕನೆಕ್ಟ್ ಆಗ್ತಾರಲ್ವ, ಅದು ಬೇಗ ಕನೆಕ್ಟಿವಿಟಿ ಅನ್ನೋದು ಕೊಡುತ್ತೆ. ಅದೇ ರೀತಿ ನಾನು ಬರ್ಡೇಯಿಂದ ಇನ್ನೂ ಜಾಸ್ತಿ ಅಟ್ಯಾಚ್ ಆಗಿದ್ದು, ಅಂದರೆ ಮಾತುಕತೆ ಜಾಸ್ತಿ ಮಾಡಿದ್ದು ಆ ಥರ. ಅದಾದಮೇಲೆ ಅಕ್ಕಿ ಹತ್ರ ಮಾತಾಡ್ತಾ ಅವ್ರ ಕಷ್ಟಗಳು, ಅವ್ರದ್ದೆಲ್ಲ ಏನಿತ್ತು ಹೇಳ್ಕೊತಾಯಿದ್ರು, ನಂದೆಲ್ಲ ನಾನು ಹೇಳ್ಕೊತಾ ಇದ್ದೆ. ಆಮೇಲೆ ಬೇಗ ಮೊನೋಟೈಸೇಷನ್ ಮಾಡಿಕೊಂಡ್ರು ಅಕ್ಕಿಲ್ಲ. ಅವಾಗಂತೂ ತುಂಬ ಖುಷಿ ಆಯಿತು. ಅವ್ರದ್ದು ಮೊನೋಟೈಸೇಷನ್ ಆದಮೇಲೆ, ನೇತ್ರ ಸಿಸ್ಟರ್ ನಿಮ್ದು ಇನ್ನೂ ಆಗಿಲ್ಲ ಅಂತ ಅಕ್ಕಿಗೆ ಟೆನ್ಷನ್ನು. ಬೇಗ ಮಾಡ್ಕೊಳ್ಳಿ ಅಂತ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾಳೆ ಅಂದರೆ, ವೀಡಿಯೋಸ್ ಎಲ್ಲ ಆನ್ ಮಾಡಿಕೊಟ್ಟು ಯಾವಾಗಾಗುತ್ತೆ, ಇನ್ನೆಷ್ಟಿದೆ, ಡೈಲಿ ಅಪ್ಡೇಟ್ ಕೊಡ್ತಿದ್ದೆ ನಾನು. ಇವತ್ತಿಷ್ಟಿದೆ, ಇವತ್ತಿಷ್ಟು ಆ್ಯಡ್ ಆಗಿದೆ ಅಂತ ಎಲ್ಲ ಶೇರ್ ಮಾಡ್ತಿದ್ದೆ. ಅದಾದಮೇಲೆ ಹೀಗೆ ಆಮೇಲೆ ಗೊತ್ತಾಯಿತು ನನಗೆ, ನವೆಂಬರಿಗೆ ಬರ್ತಾಳೆ ಅಕ್ಕಿ ಅಂತ. ಆಮೇಲೆ ನಾನು ಹೇಳಿದ್ದೆ, ಇಲ್ಲ ನೀನು ಮತ್ತೆ ಹೋದರೆ ಇನ್ನು ಎಷ್ಟು ವರ್ಷಕ್ಕೆ ಬರ್ತೀಯೋ, ಇಲ್ಲಾಂದರೆ ಇಷ್ಟು ವರ್ಷ, ಈಗ ಹತ್ರ ಅಂತೂ ಇಲ್ಲಲ್ಲ, ನಾವು ಹತ್ರ ಇದ್ದರೆ ಜಸ್ಟ್ ಹಾಯ್ ಬಾಯ್ ಅಂದ್ಕೊಂಡು ಮಾತಾಡ್ಕೊಂಡು ಇಷ್ಟು ಮಾತುಕತೆ ಆಡ್ತಿದ್ವಿ. ಆದರೆ ಮೀಟ್ ಮಾಡಬೇಕು ಅನ್ನೋದೊಂದು ಆಸೆ, ಅಷ್ಟು ದೂರದಲ್ಲಿದ್ದಾಳೆ ಅಕ್ಕಿ. ಆಮೇಲೆ IPL ಮ್ಯಾಚ್ ನಡಿಬೇಕಿದ್ರೆ ಇನ್ನೂ ಮಾತುಕತೆ ನಮ್ಮದು ರಾತ್ರಿ ಅಂದರೆ ನಮ್ಮ ಇಂಡಿಯನ್ ಟೈಮಿಸಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದು ಅಕ್ಕಿ. ಇಲ್ಲಿ ಯಾವ ಟೈಮಿಗೆ ಮಲಗ್ತಿದ್ವಿ, ಅಲ್ಲಿ ಆ ಟೈಮ್ಗೆ ನಮಗೂ ಅವ್ರಿಗೂ ಗ್ಯಾಪ್ 4 hours ಇದೆ. ಇಲ್ಲಿ ನಮಗೆ 9 ಗಂಟೆ ಇವಾಗ ಅಂತಂದರೆ, ಅಲ್ಲಿ 10, 11, 1 ಗಂಟೆ, ಇಲ್ಲ 12 ಗಂಟೆ, 1 ಗಂಟೆ ಇರ್ಬೋದು. ಆ ಥರ ಟೈಮಿಂಗ್ಸ್ ಗ್ಯಾಪ್ ಇದೆ. ಆ ಟೈಮಲ್ಲೂ ನಮ್ಮದು RCB ಮ್ಯಾಚ್ ಇದೆ ಅಂದರೆ ಅಕ್ಕಿ ಅವತ್ತೆಲ್ಲ ಪೂರ್ತಿ ಮಲಗ್ತಾನೆ ಇರಲಿಲ್ಲ. ಫುಲ್ ಅಪ್ಡೇಟಿಂಗ್. ಅಯ್ಯೋ ಔಟ್ ಆದರೆ ನೇತ್ರ ಸಿಸ್ ಔಟ್ ಆಯಿತು ಅಂತ ಹೇಳೋದು. ಆಮೇಲೆ ವಿನ್ ಆದರೆ ಬರೀ ಫೋನಲ್ಲೇ ಎಷ್ಟು ಖುಷಿ ಪಟ್ಟಿದ್ದೀವಿ ನಾವು ಅಂದರೆ. ಆಮೇಲೆ ಫೈನಲ್ ಮ್ಯಾಚ್ ಅಂತೂ ವಿನ್ ಆದ್ರಲ್ಲ, ಆವಾಗ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಅದನ್ನೇ ಹೇಳಿದೆ, ನೀನು ಇಂಡಿಯಲ್ಲಿ ಇರಬೇಕಿತ್ತು ಅಕ್ಕಿ, ನೀನು ಅಷ್ಟು ದೂರ ಇದೆಯಾ, ಅಟ್ಲೀಸ್ಟ್ ನಮ್ಮಲ್ಲಿ ಆಗ್ತಿರೋ ಖುಷಿನ ಬರೀ ಫೋನಲ್ಲೇ ಅಷ್ಟೇ ಶೇರ್ ಮಾಡ್ತಿದ್ದೀವಿ ಅಂತ. ಆವಾಗ ನನಗೆ ಬಂದಿದ್ದು, ಇಲ್ಲ ಅಕ್ಕಿ ಖಂಡಿತ ನಮ್ಮ ಇಂಡಿಯಾಗೆ ಬಂದರೆ ನಾನು ಮೀಟ್ ಮಾಡಲೇಬೇಕು ಅಂತ. ನನಗೇನೋ ಆಸೆ ಬಂತು, ಬಟ್ ಮನೇಲಿ ಕೂಡ ಒಪ್ಪಬೇಕಲ್ವ. ಅದೇ ರೀತಿ ನಾನು ನಮ್ಮ ಮನೆಯವ್ರಿಗೆ ಪರ್ಮಿಷನ್ ಕೇಳಿದೆ. ಹೇಳ್ಬೇಕಂದ್ರೆ ನಮ್ಮ ಮನೆಯವರು ಕೂಡ ನನ್ನ ಆಸೆ ಯಾವುದಾದ್ರೂ ಹೇಳಿದ್ದೀನಿ ಅಂದರೆ ಅದನ್ನು ನಿರಾಶೆ ಮಾಡಿದವರೇ ಅಲ್ಲ. ಅದೇ ರೀತಿ ಈ ಸರಿನೂ ನಾನು ಹಿಂಗೆ ಅಕ್ಕಿ ಬಗ್ಗೆ ಹೇಳಿದಾಗ, ಹಿಂಗೆ ಫ್ರೆಂಡ್ಶಿಪ್ ಆಗಿದೆ ನಮ್ಮದು, ಇಲ್ಲ ನೋಡಲೇಬೇಕು ನಾನು ಅವಳಿಗೆ, ಮತ್ತೆ ಹೋಗ್ಬಿಡ್ತಾಳೆ, ಮತ್ತೆ ಸಿಗಲ್ಲ ಅಂತೆಲ್ಲ ಹೇಳಿದ್ಮೇಲೆ ಸರಿ ಓಕೆ ಅಂತ ಒಪ್ಕೊಂಡ್ಬಿಟ್ರು. ನನಗೆ ಎಷ್ಟು ಖುಷಿ ಆಯ್ತಂದರೆ, ಆಮೇಲೆ ಅಕ್ಕಿಗೆ ಹೇಳಿದೆ. ಅಕ್ಕಿ ಕೂಡ ಫುಲ್ ಎಕ್ಸೈಟ್. ಅದು ನಮ್ಮದು ಸಣ್ಣ ಮನೆ, ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೋತೀರಿ, ನೀವು ಅಲ್ಲಿ ಹಂಗಿದ್ದೀರಿ ಹಿಂಗಿದ್ದೀರಿ ಅಂತೆಲ್ಲ ಹೇಳ್ತಿಲ್ಲ ಅಕ್ಕಿ. ನಾನು ಬೈದೆ, ನಾನು ಅಂಥದ್ದೆಲ್ಲ ನೋಡಿದ್ದೀನಿ, ಅಂಥದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ನಾನು ಅದೇ ಬೇಕು ಇದೇ ಬೇಕು ಅನ್ನೋದಿಲ್ಲ ಅಂತ ಇವಾಗ ಹೇಳ್ತಾಳೆ ಅಕ್ಕಿ. ಅವ್ರ ಅಮ್ಮ ಕೂಡ ಅದೇ ಹೇಳ್ತಾರೆ, ನಮ್ಮಲ್ಲಿ ನಮ್ಮ ಹೆಣ್ಮಕ್ಳು ಹೆಂಗಿರ್ತಿದ್ರು ಅದೇ ಥರ ಇದ್ದರು, ಹುಡುಗಿ ಅದೇ ಥರ ಓಡಾಡ್ಕೊಂಡಿದ್ರು ಅಂತ ಕೂಡ. ಅಂದರೆ ನಾನು ಅಲ್ಲೇ ಅಂತಲ್ಲ, ನಾನು ಎಲ್ಲಿಗೆ ಹೋದರೂ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅದೇ ಥರ ಅಡ್ಜಸ್ಟಬಲ್ ಆಗಿಬಿಡ್ತೀನಿ. ಇದೇ ಬೇಕು ಅದೇ ಬೇಕಂತ ಇಲ್ಲ.
ಈ ರೀತಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಇವಾಗ ಹೋಗಿ ಮೀಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ. ಮತ್ತು ಇನ್ನು ಪಾರ್ಟ್ 2 ಕೂಡ ಇದೆ. ಪಾರ್ಟ್ 2 ಅಲ್ಲಿ ನಾವು ಬೇರೆ ಕಡೆ ಓಡಾಡಿದ್ದೆಲ್ಲ ವಿಡಿಯೋ ಇದೆ. ಜಸ್ಟ್ ಇದು ನಾನು ಅವ್ರ ಊರಿಗೆ ಹೋಗಿ ವಿಸಿಟ್ ಮಾಡಿದ್ದು ಮತ್ತು ಮೊದಲನೇ ದಿನ ನಾನು ಕಳೆದಿದ್ದಂಥ ದಿನ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.